ಗಿರಿ ಹೋಗಲು ಆಕಾಂಕ್ಷೆ. ನಾವು ಆಕಾಂಕ್ಷಿಗಳೇ. ಆದರೆ ನನಗೆ ಅವ್ರು ಮಾತು ಕೊಟ್ಟರು, ಸನ್ಮಾನ್ಯ ಹಿಂದಿನ ಮುಖ್ಯಮಂತ್ರಿಗಳು ಮತ್ತು ಈಗಿನ ಮುಖ್ಯಮಂತ್ರಿ ಇಬ್ಬರು ಮಾತು ಕೊಟ್ಟರು. ನಾನು ಡೆಪ್ಟಿ ಸ್ಪೀಕರ್ ಆಗ್ಬೇಕು ಅಂತ ಹೇಳಿದಾಗ ನಾವು ಹಾಗೆ ಆಗ್ತೇವೆ. ಇಲ್ಲ, ಮುಂದಿನ ಮಂತ್ರಿ ಸ್ಥಾನ ಕೊಡ್ತೀವಿ, ಈ ಸಬ್ಜೆಕ್ಟ್ ಆಗು ಅಂತ ಹೇಳಿದ್ರು. ಆ ಪ್ರಕಾರ ಖರ್ಗೆ ಅವರು ಜೊತೆಗೂ ಮಾತಾಡ್ತಾರೆ. ಸುಜ್ಜವಾದರು ಟೋಟಲಿ ಮಾಡ್ತೇವೆ ಅಂತ ಹೇಳಿದ್ದಾರೆ. ನಾನು ನಮ್ಮ ಸಮಾಜದಿಂದ ಒಬ್ಬರೇ ಎಮ್ಮೆಲ್ಲೆ. ಹಾಗಾಗಿ ಎಲ್ಲಿವರೆಗೆ ಕ್ಯಾಬಿನೆಟ್ ರಚನೆ ಆಗಿರುತ್ತೆ ಅಲ್ಲಿವರೆಗೂ ನಮ್ಮ ಪ್ರತಿನಿತ್ಯ ಇರ್ತಿತ್ತು. ಈ ಸಲ ಮಾತ್ರ ನಮ್ಮನ್ನ ಕ್ಯಾಬಿನೆಟ್ ಬಿಟ್ಟು ಡೆಪ್ಟಿ ಸ್ಪೀಕರ್ ಕ್ಯಾಬಿನೆಟ್ ಜೊತೆ ಸ್ಥಾನಮಾನಗಳನ್ನ ಕೊಟ್ಟಿದ್ದಾರೆ. ಆದರೆ ಮಂತ್ರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಹೋಗಿ ಕೇಳೋಂತ ಅವಶ್ಯಕತೆ ಇಲ್ಲ. ಜೊತೆಗೆ ನಾನು ಈಗ ಸ್ಪೀಕರ್ ಹುದ್ದೆಯಲ್ಲಿದ್ದೀನಿ. ಆ ಸ್ಪೀಕರ್ ಹುದ್ದೆಯಲ್ಲಿದ್ದಾಗ ಪಾರ್ಟಿ ಲಾಬಿ ಮಾಡೋದು ಸರಿಯಾಗಲ್ಲ. ಆ ಸ್ಥಾನದ ಜನತೆ ಗೌರವವನ್ನ ಹೆಚ್ಚಿಸ್ಬೇಕು. ಅದರಿಂದ ನಾನು ಮಂತ್ರಿ ಕೇಳಕ್ಕೆ ಹೋಗಿಲ್ಲ. ಆತ್ಮವಿಶ್ವಾಸ ಗೆಲ್ಲಬೇಕು. ಆತ್ಮವಿಶ್ವಾಸ ಜ್ಞಾನ ಮೇಲೆ ಹೈಕಮಾಂಡ್ ತೀರ್ಮಾನ ಅಂತಿಮ. ಎಲ್ಲಾ ಕಡೆಗೂ ನಮ್ಮವರೆಲ್ಲ ಕೇಳಿದಾರ. ನಮ್ಮ ಸಮಾಜದಲ್ಲಿ ಯಾರೆಲ್ಲ ಇರಕ್ ಹೋಗಿ ಎಮ್ಮೆಲ್ಲೆ ಆಗಿದ್ರೆ, ಆದ್ದರಿಂದ ಅವರಿಗೆ ಬರಬೇಕು ಅನ್ನೋ ಕೂಗು ಎಲ್ಲ ಕಡೆಯಿಂದ ಕೇಳಿ ಬಂದಿದೆ ಮತ್ತು ಎಲ್ಲರಿಗೂ ಕೂಡ ನಮ್ಮ ಹೈಕಮಾಂಡ್ ಅವರಿಗೆ ಗೊತ್ತಿದೆ. ಹಾಗಾಗಿ ಆತ್ಮವಿಶ್ವಾಸ ಇದೆ. ಮನುಷ್ಯನಿಗೆ ನಂಬಿಕೆ ಮುಖ್ಯ. ನಂಬಿಕೆಯನ್ನ ಇಟ್ಟುಕೊಂಡಿದ್ವಿ. ಆಗ್ತಕ್ಕಂಥ ಭರವಸೆ ಜಿಲ್ಲಾವಾರು, ಭಾಷಾವಾರು, ಪ್ರಾಂತವಾರು ಗೈಡ್ಲೈನ್ಸ್ ಕಾಂಗ್ರೆಸ್. ಹಾಗಾಗಿ ನಾನು ಹಾವೇರಿ ಜಿಲ್ಲೆಯ ಪರವಾಗಿ ನಾನು ಮಾತನಾಡ್ತೇನೆ. ಹಾವೇರಿ ಜಿಲ್ಲೆ ಎಷ್ಟು ಮಂದಿ ಬೇಕಾದ್ರೆ ಕೊಡಬಹುದು. ಎಲ್ಲರೂ ಆಕಾಂಕ್ಷೆ ಸೀನಿಯರ್ಸ್ ಆಗ್ಬೇಕು ಅನ್ನೋ ಕೆಪಾಸಿಟಿ ಒಳ್ಳೆಯದು ಎಲ್ಲರಿಗೂ ಆಯ್ತು. ಅದರಿಂದ ನಾನು ನನ್ನ ಸಮುದಾಯದ ಪರವಾಗಿ ಕೊಡ್ರಿ ಅಂತ ಕೇಳ್ತಾನೆ. ಹಾವೇರಿ ಜಿಲ್ಲೆ ಕೊಡ್ರಿ ಎಲ್ಲರ ಪರವಾಗಿ ಎಲ್ಲರೂ ಕೇಳ್ತಾರೆ. ನಾವು ಆಕಾಂಕ್ಷಿಗಳೇ. ಆದರೆ ನನಗೆ ಅವ್ರು ಮಾತು ಕೊಟ್ಟರು, ಸನ್ಮಾನ್ಯ ಹಿಂದಿನ ಮುಖ್ಯಮಂತ್ರಿಗಳು ಮತ್ತು ಈಗಿನ ಮುಖ್ಯಮಂತ್ರಿ ಇಬ್ಬರು ಮಾತು ಕೊಟ್ಟರು. ನಾನು ಡೆಪ್ಟಿ ಸ್ಪೀಕರ್ ಆಗ್ಬೇಕು ಅಂತ ಹೇಳಿದಾಗ ನಾವು ಹಾಗೆ ಆಗ್ತೇವೆ. ಇಲ್ಲ, ಮುಂದಿನ ಮಂತ್ರಿ ಸ್ಥಾನ ಕೊಡ್ತೀವಿ, ಈ ಸಬ್ಜೆಕ್ಟ್ ಆಗು ಅಂತ ಹೇಳಿದ್ರು. ಆ ಪ್ರಕಾರ ಖರ್ಗೆ ಅವರು ಜೊತೆಗೂ ಮಾತಾಡ್ತಾರೆ. ಸುಜ್ಜವಾದರು ಟೋಟಲಿ ಮಾಡ್ತೇವೆ ಅಂತ ಹೇಳಿದ್ದಾರೆ. ನಾನು ನಮ್ಮ ಸಮಾಜದಿಂದ ಒಬ್ಬರೇ ಎಮ್ಮೆಲ್ಲೆ. ಹಾಗಾಗಿ ಎಲ್ಲಿವರೆಗೆ ಕ್ಯಾಬಿನೆಟ್ ರಚನೆ ಆಗಿರುತ್ತೆ ಅಲ್ಲಿವರೆಗೂ ನಮ್ಮ ಪ್ರತಿನಿತ್ಯ ಇರ್ತಿತ್ತು. ಈ ಸಲ ಮಾತ್ರ ನಮ್ಮನ್ನ ಕ್ಯಾಬಿನೆಟ್ ಬಿಟ್ಟು ಡೆಪ್ಟಿ ಸ್ಪೀಕರ್ ಕ್ಯಾಬಿನೆಟ್ ಜೊತೆ ಸ್ಥಾನಮಾನಗಳನ್ನ ಕೊಟ್ಟಿದ್ದಾರೆ. ಆದರೆ ಮಂತ್ರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಹೋಗಿ ಕೇಳೋಂತ ಅವಶ್ಯಕತೆ ಇಲ್ಲ. ಜೊತೆಗೆ ನಾನು ಈಗ ಸ್ಪೀಕರ್ ಹುದ್ದೆಯಲ್ಲಿದ್ದೀನಿ. ಆ ಸ್ಪೀಕರ್ ಹುದ್ದೆಯಲ್ಲಿದ್ದಾಗ ಪಾರ್ಟಿ ಲಾಬಿ ಮಾಡೋದು ಸರಿಯಾಗಲ್ಲ. ಆ ಸ್ಥಾನದ ಜನತೆ ಗೌರವವನ್ನ ಹೆಚ್ಚಿಸ್ಬೇಕು. ಅದರಿಂದ ನಾನು ಮಂತ್ರಿ ಕೇಳಕ್ಕೆ ಹೋಗಿಲ್ಲ. ಆತ್ಮವಿಶ್ವಾಸ ಗೆಲ್ಲಬೇಕು. ಆತ್ಮವಿಶ್ವಾಸ ಜ್ಞಾನ ಮೇಲೆ ಹೈಕಮಾಂಡ್ ತೀರ್ಮಾನ ಅಂತಿಮ. ಎಲ್ಲಾ ಕಡೆಗೂ ನಮ್ಮವರೆಲ್ಲ ಕೇಳಿದಾರ. ನಮ್ಮ ಸಮಾಜದಲ್ಲಿ ಯಾರೆಲ್ಲ ಇರಕ್ ಹೋಗಿ ಎಮ್ಮೆಲ್ಲೆ ಆಗಿದ್ರೆ, ಆದ್ದರಿಂದ ಅವರಿಗೆ ಬರಬೇಕು ಅನ್ನೋ ಕೂಗು ಎಲ್ಲ ಕಡೆಯಿಂದ ಕೇಳಿ ಬಂದಿದೆ ಮತ್ತು ಎಲ್ಲರಿಗೂ ಕೂಡ ನಮ್ಮ ಹೈಕಮಾಂಡ್ ಅವರಿಗೆ ಗೊತ್ತಿದೆ. ಹಾಗಾಗಿ ಆತ್ಮವಿಶ್ವಾಸ ಇದೆ. ಮನುಷ್ಯನಿಗೆ ನಂಬಿಕೆ ಮುಖ್ಯ. ನಂಬಿಕೆಯನ್ನ ಇಟ್ಟುಕೊಂಡಿದ್ವಿ. ಆಗ್ತಕ್ಕಂಥ ಭರವಸೆ ಜಿಲ್ಲಾವಾರು, ಭಾಷಾವಾರು, ಪ್ರಾಂತವಾರು ಗೈಡ್ಲೈನ್ಸ್ ಕಾಂಗ್ರೆಸ್.
ಆ ರೀತಿಯಾಗಿ ನಾನು ಹಾವೇರಿ ಜಿಲ್ಲೆಯ ಪರವಾಗಿ ನಾನು ಮಾತನಾಡ್ತೇನೆ. ಹಾವೇರಿ ಜಿಲ್ಲೆ ಎಷ್ಟು ಮಂದಿ ಬೇಕಾದ್ರೆ ಕೊಡಬಹುದು, ಎಲ್ಲರೂ ಆಕಾಂಕ್ಷೆ ಸೀನಿಯರ್ಸ್ ಆಗ್ಬೇಕು ಅನ್ನೋ ಕೆಪಾಸಿಟಿ ಒಳ್ಳೆಯದು ಎಲ್ಲರಿಗೂ ಐತೆ. ಅದರಿಂದ ನಾನು ನನ್ನ ಸಮುದಾಯದ ಪರವಾಗಿ ಕೊಡ್ರಿ ಅಂತ ಕೇಳ್ತಾನೆ, ಹಾವೇರಿ ಜಿಲ್ಲೆ ಕೊಡ್ರಿ ಅಂತ ಕೇಳ್ತೇನೆ. ಎಲ್ಲರ ಪರವಾಗಿ ಎಲ್ಲರೂ ಕೇಳ್ತಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.